ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗೋಸೆಲ್ಫ್ ಯೂಟ್ಯೂಬ್ ಚಾನಲ್. ಮೊನ್ನೆ ತಾನೇ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಒಂದು ರಿಪೋರ್ಟ್ ಪಬ್ಲಿಷ್ ಆಗುತ್ತೆ. ಆ ರಿಪೋರ್ಟ್ ಮೇಲೆ ನಾವು ಒಂದು ವಿಡಿಯೋ ಕೂಡ ಮಾಡಿದ್ದೇವೆ. ಆ ವಿಡಿಯೋ ನಿಮಗೆ ಬಹಳಷ್ಟು ಸ್ಟೂಡೆಂಟ್ಸ್ಗೆ ತಿಳಿದಿಲ್ಲ ಅನ್ಕೊಂತೀನಿ, ಯಾಕಂದ್ರೆ ನೀವೆಲ್ಲ ಕೆಳಗಡೆ ನೆಗೆಟಿವ್ ಕಮೆಂಟ್ಸ್ ನ ಮಾಡ್ತಿದ್ದೀರಾ. ಇದು ಎಲ್ಲ ಸುಳ್ಳು ನ್ಯೂಸ್, ನೀವು ನಮಗೆ ಫೇಕ್ ಸುದ್ದಿಯನ್ನ ಕೊಡ್ತಾ ಇದ್ದೀರಾ ಅಂತ. ಸೊ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ಡ್ ಆಗಿ ಅನಾಲಿಸಿಸ್ ಮಾಡಿ ಹೇಳ್ತೀವಿ. ಸೊ ನೀವೇನಾದ್ರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋನ ಪೂರ್ತಿ ನೋಡಿ, ಎಲ್ಲಿ ಸ್ಕಿಪ್ ಮಾಡಿದೆ. ಈ ಆರ್ಟಿಕಲ್ ನ ಡೀಟೇಲ್ ಆಗಿ ಅನಲೈಸ್ ಮಾಡೋದಾದ್ರೆ ಇದರಲ್ಲಿ ನೋಡಬಹುದು, ಈ ವರ್ಷ ಕರ್ನಾಟಕದಲ್ಲಿ ಟೋಟಲ್ ಆಗಿ 9845 MBBS ಸೀಟ್ಸ್ ಇವೆ. ಇದು ಟೋಟಲ್ ಆಗಿ 62 ಇನ್ಸ್ಟಿಟ್ಯೂಷನ್ ಅಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿದೆ. ಇದರದ್ದು ಸೀಟ್ ಮ್ಯಾಟ್ರಿಕ್ಸ್ ನೋಡೋದಾದ್ರೆ 2200 ಡೀಮ್ಡ್ ಯೂನಿವರ್ಸಿಟಿ ಸೀಟ್ಸ್, 3050 ಗವರ್ಮೆಂಟ್ ಸೀಟ್, 4045 ಪ್ರೈವೇಟ್ ಸೀಟ್. ಹೋದ ವರ್ಷಕ್ಕಿಂತ 500 ಸೀಟ್ ಜಾಸ್ತಿ ಆಗಿದೆ ಅಂತ ಹೇಳಿದೀವಿ. ಎಲ್ಲರಿಗೂ ಇದೇ ಡೌಟ್ ಇರೋದು, ಎಲ್ಲೆಲ್ಲೇ ಜಾಸ್ತಿ ಆಗಿದೆ ಅಂತ ಹೇಳಬೇಕು ಅಂತ. ಸೊ ನಾವು ಈಗ ಕ್ಲಿಯರ್ ಆಗಿ ಹೇಳ್ತೀವಿ, ನೀಟಾಗಿ ಕೇಳಿಸ್ಕೊಳ್ಳಿ, ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಯಾಕಂದ್ರೆ ನಿಮಗೆ ಇದ್ರ ಮೇಲೆ ತುಂಬಾ ಡೌಟ್ ಇರೋದು, ನೀವು ಇದನ್ನೇ ಕಮೆಂಟ್ ಮಾಡಿ ಕೇಳ್ತಾ ಇರೋದು. ಸೊ 500 ಸೀಟು ಎಲ್ಲೆಲ್ಲಿ ಜಾಸ್ತಿ ಆಗಿದ್ದಂತ ಈಗ ಹೇಳ್ತೀವಿ ಕೇಳಿ. ಸೊ 500 ಸೀಟ್ ಎಲ್ಲೆಲ್ಲಿ ಜಾಸ್ತಿ ಆಗಿದ್ದಂದ್ರೆ 100 ಸೀಟ್ ಚಿಕ್ಕಬಳ್ಳಾಪುರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್, ESI ಗುಲ್ಬರ್ಗಾ ಹಾಗೂ ಬೆಂಗಳೂರಿನಲ್ಲಿ ತಲಾ 25 ಸೀಟ್ಸ್, GR ಮೆಡಿಕಲ್ ಕಾಲೇಜ್ ಹಾಗೂ KLE ಯೂನಿವರ್ಸಿಟಿ ಹುಬ್ಳಿಯಲ್ಲಿ ತಲಾ 150 ಸೀಟ್, ಹಾಗೆ ಖಾಜಾ ಬಂದಾ ನವಾಜ್ ಮೆಡಿಕಲ್ ಕಾಲೇಜ್ ಗುಲ್ಬರ್ಗಾದಲ್ಲಿ 50 ಸೀಟ್ಸ್. ಈ ಪ್ರೈವೇಟ್ ಕಾಲೇಜ್ನಲ್ಲಿ 50 ಸೀಟ್ ಜಾಸ್ತಿ ಆಗಿದೆ. ಸೊ ಇದರಲ್ಲಿ ಸ್ಟೇಟ್ ಕೊಟ್ಟಾಗ ಎಷ್ಟು ಸೀಟ್ ಕೊಡ್ತಾರಂತ ನಮ್ಗೆ ಇನ್ನೂ ಐಡಿಯಾ ಇಲ್ಲ. ಸೊ ಸೀಟ್ ಮ್ಯಾಟ್ರಿಕ್ಸ್ ಬಂದ ಮೇಲೆ ನಮಗೆ ಗೊತ್ತಾಗೋದು. ಅದನ್ನು ಸೀಟ್ ಮ್ಯಾಟ್ರಿಕ್ಸ್ ಬಂದ ತಕ್ಷಣ ನಾವು ನಿಮಗೆ ಡೀಟೇಲ್ ಆಗಿ ಅನಾಲಿಸಿಸ್ ಮಾಡಿ ತಿಳಿಸ್ಕೊಡ್ತೀವಿ. ಹಾಗೆ ನೀವೆಲ್ಲರೂ ಕೇಳ್ತಾ ಇದ್ದೀರಾ, ಹೊಸ 3 ಕಾಲೇಜ್ ಸ್ಟಾರ್ಟ್ ಆಗುತ್ತಾ ಇಲ್ವಾ ಅಂತ. ನೋಡ್ಬೋದು, ಚಿಕ್ಕಮಗಳೂರು ಕಾಲೇಜು ಏನು ಸ್ಟಾರ್ಟ್ ಆಗ್ಬೋದು ಅಂತ ಅನಿಸ್ತಾ ಇದೆ. ಅದು ಈ ರೌಂಡ್ಗೆ ಆ್ಯಡ್ ಆಗೋದು ಡೌಟು, ಆದರೆ ಸೆಕೆಂಡ್ ರೌಂಡ್ ಅಥವಾ ಮಾಪಪ್ ರೌಂಡ್ಗೆ ಆ್ಯಡ್ ಆಗೋ ಚಾನ್ಸಸ್ ತುಂಬ ಇದೆ. ಹಾಗೆ ಇನ್ನೊಂದೆರಡು ಕಾಲೇಜ್, ಹಾವೇರಿ ಹಾಗೂ ಯಾದಗಿರಿ ಕಾಲೇಜಸ್ನ ನೋಡೋದಾದರೆ ಅದರಲ್ಲಿ ಸ್ಟಾಫ್ ರಿಕ್ರೂಟ್ಮೆಂಟ್ ಕೂಡ ಈಗ ಆಗ್ತಾ ಇದೆ. ಆದರೆ ನಮಗೇನು ಈ ವರ್ಷ ಸ್ಟಾರ್ಟ್ ಆಗೋದು ಡೌಟ್ ಅನ್ನಿಸ್ತಾ ಇದೆ, ಯಾಕಂದರೆ ಬಿಲ್ಡಿಂಗ್ ಇನ್ನೂ ರೆಡಿ ಆಗಿಲ್ಲ ಅಂತ ಕೆಲವೊಂದಿಷ್ಟು ಕಡೆ ಕೇಳಿ ಬಂದಿದೆ. ಬಿಲ್ಡಿಂಗ್ ರೆಡಿ ಆಗಿಲ್ಲ ಅಂದರೂ ಹೇಳಕ್ಕೆ ಬರಲ್ಲ, ಯಾಕಂದರೆ ಟೆಂಪ್ರರಿ ಬಿಲ್ಡಿಂಗನ್ನು ರೆಡಿ ಮಾಡಿ ನಾವು ಸ್ಟಾರ್ಟ್ ಮಾಡ್ತೀವಿ ಅಂತ ಸುಧಾಕರ್ ಸರ್ ಮೊನ್ನೆ ತಾನೇ ಫೋನಿನ ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ. ಸೊ ನೋಡೋಣ, ಅಂದರೆ ಅವು 3 ಕಾಲೇಜ್ ಸ್ಟಾರ್ಟ್ ಆದರೆ ನಮಗೆ ಇನ್ನೂ 300 ಸೀಟು ಸಿಗುವ ಚಾನ್ಸಸ್ ಇದೆ. ಹಾಗೆ ನಮ್ಮ ಬಾರ್ಡರ್ನಲ್ಲಿ ಇರುವ ಸ್ಟೂಡೆಂಟ್ಸ್ಗೆ ಎಲ್ಲರಿಗೂ ಹೆಲ್ಪ್ ಆಗುತ್ತೆ, ಅವ್ರದ್ದು 1 ವರ್ಷದ ಜೀವನ ಉಳಿಯುತ್ತೆ, ಯಾಕಂದರೆ ಅವ್ರು ಎಷ್ಟೋ ಜನ ಲಾಂಗ್ ಟರ್ಮ್ಗೆ ಹೋಗ್ತಿರ್ತಾರೆ. ಸೊ ಈ ವಿಡಿಯೋದಲ್ಲಿ ಇಷ್ಟೇ, ನಿಮಗಿರೋ ಎಲ್ಲ ಡೌಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಅನ್ಕೋತೀನಿ. ಸೊ ನಿಮಗೆ ಆಪ್ಷನ್ ಎಂಟ್ರಿಯಲ್ಲಿ ಏನಾದರೂ ತೊಂದರೆ ಆಗ್ತಾ ಇದ್ದರೆ ನಾವು ಆಪ್ಷನ್ ಎಂಟ್ರಿ ಲಿಸ್ಟನ್ನು ಕೂಡ ರೆಡಿ ಮಾಡಿ ಹಾಕಿದ್ದೀವಿ. ಸೊ ಪ್ಲೇಲಿಸ್ಟ್ನಲ್ಲಿ ಹೋಗಿ ಚೆಕ್ ಮಾಡಿ. ಹಾಗೆ ಕಟ್ ಆಫ್ ಪ್ರಿಡಿಕ್ಷನ್ ಕೂಡ ನಾವು ವಿಡಿಯೋ ಮಾಡಿದ್ದೀವಿ. ಯಾರ್ಯಾರಿಗೆ ನಿಮ್ಮ ಕಾಲೇಜ್ ಸಿಗುತ್ತಾ ಇಲ್ಲೋ ಅಂತ ನೋಡಬೇಕಿದ್ರೆ ಕಟ್ ಆಫ್ ವಿಡಿಯೋನು ಕೂಡ ಪ್ಲೇಲಿಸ್ಟ್ನಲ್ಲಿದೆ, ಹೋಗಿ ಚೆಕ್ ಮಾಡ್ಕೊಳ್ಳಿ. ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಇದನ್ನು ಶೇರ್ ಮಾಡಿ. ಮುಂಬರುವ ಅಪ್ಡೇಟ್ಗಳನ್ನೆಲ್ಲ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಸೊ ಈ ವಿಡಿಯೋದಲ್ಲಿ ಇಷ್ಟೇ, ಟೇಕ್ ಕೇರ್.